ಪ್ರೀತಿಯ ವೀಕ್ಷಕರೇ ನಮಸ್ತೆ. ಮೊನ್ನೆ ಅಷ್ಟೇ ನನಗೆ ನ್ಯಾಷನಲ್ ಲೆವೆಲ್ ಒಂದು ಅವಾರ್ಡ್ ಬಂತು. ಸೊ ಈ ಅವಾರ್ಡ್ ಹಿಂದೆ ಒಂದು ದೊಡ್ಡ ಕಥೆ ಇದೆ. ಗುಣಕ್ಕೆ ಮಾತ್ಸರ್ಯ ಇರಬಾರ್ದು. ಇವತ್ತು ಅವಾರ್ಡ್ ಬರಬೇಕಾದ್ರೆ ಪ್ರಮುಖ ಕಾರಣ ಇಲ್ಲಿರುವಂತಹ ನಮ್ಮ ಹುಡುಗಿ ಶ್ವೇತಾ, ನಮ್ಮ 2025ರ JC ಅಧ್ಯಕ್ಷೆ. ಸೊ ನಾನು ನಿಮ್ಗೆ ಗೊತ್ತಿತ್ತು, ದುಬೈಯಲ್ಲಿದ್ದಾಗ, ಆಮೇಲೆ ದುಬೈಯಿಂದ ಬಂದಾದ್ಮೇಲೆ ನಮಗೆ ಸ್ಪೋರ್ಟ್ಸ್ ಡೇ ಇತ್ತು, ಸ್ಕೂಲ್ ಡೇ ಇತ್ತು, ಫುಲ್ಲು ಬ್ಯುಸಿ ಇದ್ದಂತಹ ಸಂದರ್ಭದಲ್ಲಿ ಆ ಅವಾರ್ಡ್ಗೆ ಬಿಡ್ ಮಾಡಲಿಕ್ಕಿತ್ತು. ಆ ಸಂದರ್ಭದಲ್ಲಿ ಇವಳು ಹೇಳ್ತಾ ಇದ್ದು, ಅಕ್ಕ ನಾವು ಅದಕ್ಕೆ ಬಿಡ್ ಮಾಡುವ, ಕಳಿಸಿ ಅಂತ. ಬಟ್ ನಾನು ಬ್ಯುಸಿ ಇದ್ದ ಸಂದರ್ಭದಲ್ಲಿ ನನಗೆ ಕಳಿಸ್ಲಿಕ್ಕೆ ಆಗಲೇ ಇಲ್ಲ. ಆದರೂ ಕೂಡ ಲಾಸ್ಟಿಗೆ ಅವಳು ಕೇಳಿ ಅದಕ್ಕಿಂತ ಮುಂಚೆ ವಿಘ್ನೇಶ್ ಕೂಡ ಹೇಳಿದ್ದ ಹಾಕುವ ಅಕ್ಕ ಇದಕ್ಕೆ ಅಂತ. ಆದರೆ ಇವಳು ಏನು ಮಾಡಿದ್ರು ಅಂತ ಹೇಳಿದರೆ, ನನ್ನ ಹತ್ರ ಕೇಳಿ ಸಾಕಾಗಿ ಲಾಸ್ಟಿಗೆ ನನ್ನ ಫೇಸ್ಬುಕ್ಕು, ಇನ್ಸ್ಟಾ, ಯೂಟ್ಯೂಬ್ಗೆಲ್ಲ ಹೋಗಿ ನನ್ನ ವಿಡಿಯೋಗಳಿಗೆ ಬಂದಂತಹ ಲೈಕ್ಸ್, ಸಬ್ಸ್ಕ್ರೈಬರ್ಸ್, ವ್ಯೂಸ್ ಎಷ್ಟಾಗಿದೆ ಅನ್ನುವಂಥದ್ದನ್ನು ಎಲ್ಲ ಶಾಟ್ ಎಲ್ಲ ತೆಗೆದು ಅದನ್ನು ನನ್ನ ಹತ್ರ ಕೇಳದೆಯೇ ನ್ಯಾಷನಲ್ ಲೆವೆಲ್ಗೆ ತಲುಪಿಸುವಂತಹ ಪ್ರಯತ್ನ ಮಾಡಿದ್ದು ಈ ಹುಡುಗಿ. ನಂತರ ಲಾಸ್ಟಿಗೆ ಹೇಳಿದ್ದು, ಅಕಸ್ಮಾತ್ ನೀವು ಕಳಿಸದಿದ್ರೂ ಪರವಾಗಿಲ್ಲ, ನಿಮಗೆ ಬಂದಿರುವಂತಹ ಅವಾರ್ಡ್ಸ್ಗಳನ್ನು ನನಗೆ ಕಳಿಸಿ ಅಂತ ಹೇಳಿದರು. ಲಾಸ್ಟಿಗೆ ನನಗೆ ಅಷ್ಟನ್ನು ಕಳಿಸಲಿಕ್ಕೆ ಪುಡ್ಸೋಕ್ಕಾಗಲಿಲ್ಲ. ನನ್ನ ಮನೆಯಲ್ಲಿದ್ದ ಎಲ್ಲ ಒಂದು ಅವಾರ್ಡ್ ಫೋಟೋನೇ ಒಂದು ತೆಗೆದು ನಾನು ಲಾಸ್ಟಿಗೆ ಅವಳಿಗೆ ಕಳಿಸಿಬಿಟ್ಟೆ. ಇದರ ಹಿಂದೆ ಶ್ರಮ ಪಟ್ಟಿದ್ದು ನಮ್ಮ JC ಶ್ವೇತಾ ಸಂತೋಷ್ ಜೈನ್. ಹಾಗಾಗಿ ಯಾವತ್ತೂ ಕೂಡ ನಾವೇನಾದರೂ ಮೇಲೆ ಬರಬೇಕಾದ್ರೆ ಅದೆಷ್ಟೋ ಜನ ತುಂಬ ಕಾಲು ಎಳೆಯುವವರು ಇರ್ತಾರೆ. ಆದರೆ ಒಂದು ಚೂರು ಮನಸ್ಸಿನಲ್ಲಿ ಅಸೂಯೆ ಅನ್ನುವಂಥದ್ದನ್ನು ಇಡದೆ ನಿಮ್ಮ ಏಳಿಗೆಯನ್ನು ನನ್ನ ಏಳಿಗೆ ಅಂತ ತಿಳ್ಕೊಂಡು ಇವತ್ತು ನನಗೆ ಆ ಪ್ರಶಸ್ತಿ ಸಿಗುವ ಥರ ಮಾಡಿದ್ದು ನಮ್ಮ ಶ್ವೇತಾ ಜೈನ್. ಇವಳನ್ನು ಪರಿಚಯ ಮಾಡಿಕೊಡುವಂತಹ ಸಮಯ. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ. ಮೊನ್ನೆ ಅಷ್ಟೇ ಅವಳದ್ದು ಅಂದರೆ ಚಿಕ್ಕ ಮಗುವಿದ್ದು ಮುಖ, ಇವಳು 1 ವರ್ಷದಲ್ಲಿ ಅವಳು ಮಾಡಿದ ಸಾಧನೆಗಳು ಇಲ್ಲಿ ನಿಮಗೆ ಕಾಣಿಸ್ಬೋದು. ಇದು ನಮ್ಮ JCI ಕಾರ್ಕಳಕ್ಕೆ ಬಂದಿರುವಂಥದ್ದು. ನ್ಯಾಷನಲ್ ಲೆವೆಲ್ಗೆ ಹೋಗಿ ನಮ್ಮ JCI ಕಾರ್ಕಳದ ಹೆಸರನ್ನು ಎತ್ತರಕ್ಕೆ ಸ್ಥಾನಕ್ಕೆ ತಗೊಂಡ್ಕೊಂಡ ಹೋದಂಥ ಹುಡುಗಿ. ಮೊನ್ನೆಷ್ಟೇ ಇವಳ ನಮ್ಮದು ಹೊಸ JC ಅಧ್ಯಕ್ಷರ ಇನ್ಸ್ಟಾಲೇಷನ್ ಇತ್ತು. JC ಅವಿನಾಶ್ G ಶೆಟ್ಟಿ ಅವರು ಇನ್ನು 2026ರ ಅಧ್ಯಕ್ಷರಾದರು. ಬಿಟ್ಕೊಡುವ ಸಂದರ್ಭದಲ್ಲಿ ನಮಗೆ ಒಂದು ಚಂದದ ಸನ್ಮಾನವನ್ನು ಮಾಡಿದ್ದು. ನೀವು ಮುಂದೆ ಬರ್ಬೋದು. ಅದು ಎಷ್ಟು ಚೆಂದಾಗಿ ಬರೆದಿದ್ದಾಳೆ. ಅವಳ ಪ್ರೀತಿ ಇದರಲ್ಲಿ ಕಾಣಿಸ್ತಾ ಉಂಟು. ಇವಳು ನನಗೆ ಪ್ರೀತಿಯಿಂದ ಕೊಡುವ ಉಡುಗೊರೆ ಇದು ದೊಡ್ಡ ಮಟ್ಟದಲ್ಲಿ ಎಣಿಸ್ತೇನೆ. ರಾಷ್ಟ್ರ ಪ್ರಶಸ್ತಿ ಬರಲಿಕ್ಕೆ ಕಾರಣ ನಮ್ಮ ಶ್ವೇತಾ ಜೈನ್, ಹಾಗೆ ನಮ್ಮ JC ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ JC ಚಿತ್ತರಂಜನ್ ಶೆಟ್ಟಿ ಸರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಇಷ್ಟರವರೆಗೆ ನನಗೆ ಹೋಗಲಿಕ್ಕೆ ಸಹಾಯ ಆಯಿತು. ಬೆನ್ನೆಲುಬಾಗಿ ನಿಂತವರವರು. ಅದೇ ರೀತಿ ನನ್ನ ಏಳಿಗೆಯನ್ನು ತಮ್ಮ ಏಳಿಗೆ ಅಂತ ಕಂಡುಕೊಂಡಂಥವರು ನಮ್ಮ ಶಾಲಾ ಶಿಕ್ಷಕ ವೃಂದದವರು, ಶಿಕ್ಷಕೇತರ ವೃಂದದವರು, ನಮ್ಮ ಪ್ರೀತಿಯ ಮುಖ್ಯೋಪಾಧ್ಯಾಯನವರು ಕೂಡ. ಎಲ್ಲರಿಗೂ ನಮ್ಮ JC ಸದಸ್ಯರಿರ್ಬೋದು, ಅಲ್ಲ ನನ್ನ ಹಿತೈಷಿಗಳು, ನಮ್ಮ ಪ್ರೀತಿಯ ಪೋಷಕರು, ನಮ್ಮ ಪ್ರೀತಿಯ ಮಕ್ಕಳು, ಹಾಗೆ ನಿಮ್ಮೆಲ್ಲರ ಸಹಕಾರದಿಂದ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಇವತ್ತು ನನ್ನ ಕೈ ಸೇರಿದೆ. ಇನ್ನು JC ನಾವು ಯಾಕೆ ಸೇರಬೇಕು? JCಯಿಂದ ನಾನು ತುಂಬ ಕಲಿತಿದ್ದೇನೆ. JCI ಅಂತ ಹೇಳಿದರೆ ಅದೆಷ್ಟೋ ಜನ ನನ್ನ ಹತ್ರ ಕೇಳ್ತಾ ಇದ್ರು, ನಿಮ್ಮದು ಇಂಗ್ಲೀಷ್ ಇದು ಕ್ರಿಶ್ಚಿಯನ್ ಸ್ಕೂಲ್ ಅಂತ ಕೇಳ್ತಾ ಇದ್ರು. ಇವತ್ತು ನಾನು ನಿಮಗೆ ಕನ್ಫರ್ಮೇಷನ್ ಕೊಡ್ತಾ ಇದ್ದೇನೆ. JCI ಅಂದರೆ J ಅಂದರೆ ಜೂನಿಯರ್, C ಅಂದರೆ ಚೇಂಬರ್, I ಅಂದರೆ ಇಂಟರ್ನ್ಯಾಷನಲ್. ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಒಂದು ಸ್ಕೂಲ್ ನಮ್ಮದು ಕಾರ್ಕಳದಲ್ಲಿ ಒಂದು ಸ್ಕೂಲ್ ಇದೆ, ವಿಟ್ಲದಲ್ಲಿ ಒಂದು ಸ್ಕೂಲ್ ಇದೆ, ಶೃಂಗೇರಿಯಲ್ಲಿ ಒಂದು ಸ್ಕೂಲ್ ಇದೆ, 3 ಸ್ಕೂಲ್ ಇದೆ. ಸೊ ಇವತ್ತಿನ ನನ್ನ ಏಳಿಗೆಗೆ ಕಾರಣ ಈ ಹುಡುಗಿ. JCIಗೆ ನಾವು ಯಾಕೆ ಸೇರಬೇಕು ಅನ್ನೋದನ್ನು ಶ್ವೇತಾ ಹೇಳ್ತಾರೆ. JC ಅನ್ನುವಂಥದ್ದು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಇರುವಂತಹ ಒಂದು ಸಂಸ್ಥೆ. ನಮ್ಮನ್ನು ನಾವು ಯಾವ ರೀತಿ ಡೆವಲಪ್ ಮಾಡ್ಕೊಳ್ಬೋದು, ಸ್ಟೇಜ್ಗೆ ಯಾವ ರೀತಿ ಹೋಗುತ್ತೆ, ಯುವತಿಯರಿಗೆ ಇರುವಂತಹ ಸಂಸ್ಥೆ. ಬಿಫೋರ್ 40 ವರ್ಷ ಬಿಫೋರ್ ಇರುವಂಥವರು, 18 ವರ್ಷ ದಾಟಿದವರು, ಈ ಒಂದು ಏಜ್ ಲಿಮಿಟಲ್ಲಿರುವಂತಹ ಒಂದು ಸಂಸ್ಥೆ. ನಮ್ಮನ್ನು ನಾವು ಯಾವ ರೀತಿ ಡೆವಲಪ್ ಮಾಡ್ಕೊಳ್ಬೋದು, ಒಂದು ಸಮಾಜದಲ್ಲಿ ನಾವು ಯಾವ ರೀತಿ ಮುಂದೆ ಬರ್ಬೋದು ಅನ್ನೋಂಥದ್ದನ್ನು ನಾವು JCಯಲ್ಲಿ ಕಳಿಸಿಕೊಡ್ತೇವೆ. ಅನೇಕ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತೇವೆ. ನಾವು ಹೇಳ್ತೇವೆ ರೆಡಿಮೇಡ್ ಫುಡ್ಗಳನ್ನು ಮಾಡಿಕೊಡುವಂಥವರಲ್ಲ, ನಾವು ರೆಡಿ ಫುಡ್ಗಳನ್ನು ಯಾವ ರೀತಿ ಮಾಡುವಂಥದ್ದು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಮೇಲೆ JC ನಿಂತಿದೆ. ಸೊ ಈ ವರ್ಷ ಹಲವಾರು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದೆ. JC ಕಾರ್ಕಳ 4 ರಾಷ್ಟ್ರೀಯ ಅವಾರ್ಡ್ಗಳನ್ನು ಪಡ್ಕೊಂಡಿದೆ. ಅದರಲ್ಲಿ ಒಂದು ನ್ಯೂ JCಗೆ ಬಂದಿರುವಂಥದ್ದು, ಇನ್ನೊಂದು JCA ಪರ್ಸನ್ಗೆ ಬಂದಿರುವಂಥದ್ದು. JCA ವಿಭಾಗದಲ್ಲಿ ನಾವು ವಂದನಾ ರೈ ಅವರನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಸೊ ಬರುವುದಿಲ್ವ ಅದು ನಮಗೆ ಸೆಕೆಂಡ್ರಿ ಆಗಿತ್ತು. ಬಟ್ ನಾವು ಹಾಕುವಂಥದ್ದು ನಮ್ಮ ಪ್ರಯತ್ನ, ಅದು ನಮ್ಮ ಲಕ್ ಅಂತ ಹೇಳುವುದಿಲ್ಲ ನಾನು, ನನಗೆ ಅವರ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಹಾಗಾಗಿ ಈ ವರ್ಷ ವಲಯ 15ರಲ್ಲಿ ನಮ್ಮ JC ಕಾರ್ಕಳದಿಂದ ವಂದನಾ ರೈ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಹೇಳ್ತೇನೆ. ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು ವೀಕ್ಷಕರೇ, ಇದರ ಕಥೆ ಏನು ಗೊತ್ತಾ, ಅಷ್ಟು ದಿವಸ ಆದರೂ ಕೂಡ ಒಂದೇ ಒಂದು ದಿವಸ ಲಾಸ್ಟಲ್ಲಿ ಅವತ್ತು ನಮಗೆ ಪ್ರತಿಭಾ ಕಾರಂಜಿ, ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ,
ಅವತ್ತು ಮಕ್ಕಳನ್ನ ತುಂಬ ನನಗೆ ಬೆಳಿಗ್ಗೆಯಿಂದ ಸಂಜೆ ತನಕ ತುಂಬ ಮಕ್ಕಳು ಬರ್ತಾರೆ. ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ನಮ್ಮ ಕಾರ್ಕಳದಲ್ಲಿ ಟೆಸ್ಟಿಂಗ್ ಸ್ಕೂಲಲ್ಲಿ ಆಗಿತ್ತು. ಅವತ್ತು ಲಾಸ್ಟ್ ದಿನಾಂಕ ಹಾಕಲಿಕ್ಕೆ ಬಿಡ್ ಮಾಡಲಿಕ್ಕೆ 6:30 ಗಂಟೆಗೆ ಬಂದವಳು ಅವತ್ತು ನಾವು ಕಳಿಸಿರುವಂಥದ್ದು. ಲಾಸ್ಟ್ ದಿನಾಂಕ ಆಗಿರುವ ಕಾರಣ ಬಂದರೆ ಬರಲಿ, ಬರಲಿದ್ರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇವಳ ಒಂದು ಒತ್ತಾಯಕ್ಕೆ ಹಾಕಿರುವಂಥದ್ದು. ಮಾರನೇ ದಿವಸವೇ ಒಂದು ಗುಡ್ ನ್ಯೂಸ್ ಬಂದು ಅದೆಷ್ಟೋ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳ ಮಧ್ಯೆ ನನ್ನನ್ನು JCI ಇಂಡಿಯಾ ನನ್ನನ್ನು ಸೆಲೆಕ್ಷನ್ ಮಾಡಿತ್ತು. ಹಾಗಾಗಿ ಈ ಸಂದರ್ಭದಲ್ಲಿ JCI ಇಂಡಿಯಾಕ್ಕೂ ಕೂಡ ನಾನು ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನನ್ನು ಇಲ್ಲಿ ತನಕ ಬೆಳೆದು ನಿಲ್ಲಿಸಿದವರು ನೀವು. ಇನ್ನಷ್ಟು ನಿಮ್ಮೆಲ್ಲರ ಸಹಕಾರ ಇರಲಿ. ನಮ್ಮ ಪ್ರೀತಿಯ ಹುಡುಗಿಗೆ ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ. ಇನ್ನೊಂದ್ಸಲ ಹೇಳ್ತೇನೆ, ಗುಣಕ್ಕೆ ಮಾತ್ಸರ್ಯ ಇರಬಾರ್ದು. ಏನಾದರೂ ಒಳ್ಳೆಯ ಕೆಲಸ ಮಾಡಿದಾಗ ನಾವು ಅವರನ್ನು ಅಪ್ರಿಷಿಯೇಟ್ ಮಾಡುವಂತಹ ಮನಸ್ಸು ನಮಗಿರಬೇಕು. ಎಲ್ಲರಿಗೂ ಒಳ್ಳೆಯದಾಗಿ ವಂದನೆಗಳು.